ಎಸ್ಪಿ ಎಜುಕೇಷನ್ ಟ್ರಸ್ಟ್ ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯ ಜ್ಞಾನಸಾಗರ ಕ್ಯಾಂಪಸ್ ಮಂಡ್ಯ ವತಿಯಿಂದ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜ್ಞಾನಸಾಗರ ಕ್ಯಾಂಪಸ್ನಲ್ಲಿರುವ ಎಸ್ಟಿ ನಾಗರಾಜು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮೈಸೂರಿನ ಸೇಂಟ್ ಫಿಲೋಮಿನಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಲವಾರು ಪ್ರಥಮಗಳನ್ನು ಸಾಧಿಸಿದವರು ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಅವರ ದೂರದೃಷ್ಟಿಯಿಂದ ಮಂಡ್ಯ ನಗರಕ್ಕೆ ಮೊದಲ ಬಾರಿಗೆ ಕಂಪ್ಯೂಟರ್ ಪರಿಚಯಿಸಿ ಜಿಲ್ಲೆಯ ಯುವ ಜನರಿಗೆ ಕಂಪ್ಯೂಟರ್ ಶಿಕ್ಷಣ ನೀಡಿದ ಹೆಗ್ಗಳಿಕೆ ಇದೆ ಅಂತ ಹೇಳಿದರು. ಬಿ ಶಿವಲಿಂಗಯ್ಯ ಅವರು ಪರಿಸರ ಮಾಲಿನ್ಯ ಮಂಡಳಿಯಲ್ಲಿ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಪರಿಸರ ಇಲಾಖೆಗೆ ಮಹತ್ವ ಬಂದಿರುವುದರಿಂದಾಗಿ ಆ ಮಂಡಳಿಗೆ ಇಂದಿನ ದಿನಗಳಲ್ಲಿ ಪೈಪೋಟಿ ನಡೀತಾ ಇದೆ. ಇದರಿಂದ ಪರಿಸರಕ್ಕೆ ಎಷ್ಟು ಮಹತ್ವವಿದೆ ಎಂಬುದನ್ನು ತಿಳಿಯಬೇಕು ಎಂದರು. ನಿಮ್ಮಲ್ಲಿಯೂ ಬಹಳ ಜನ ಗೊತ್ತಿದೆಯೋ ಇಲ್ವೋ, ನಮ್ಮ ರಾಜ್ಯದಲ್ಲಿ ನಾಟ್ ಓನ್ಲಿ ಇನ್ ದ ಡಿಸ್ಟ್ರಿಕ್ಟ್ ಹಲವಾರು ಪ್ರಥಮಗಳನ್ನು ಸಾಧಿಸಿದವರು ಡಾಕ್ಟರ್ ಶಿವಲಿಂಗಯ್ಯ. ಡಾಕ್ಟರ್ ಶಿವಲಿಂಗಯ್ಯನವರು ಯಾವಾಗಲೂ ಈ ಫಾರ್ ಅಹೆಡ್ ಆಫ್ ಟೈಮ್ಸ್ ಅಂತ ಯಾಕೆ ಹೇಳಿದ್ರೆ, ಟೀಚರ್ಸ್ಗೂ ನಿಮ್ಗೆ ಗೊತ್ತಿದೆಯೋ ಒಂದು ಕಾಲದಲ್ಲಿ ಕಂಪ್ಯೂಟರ್ ರೆವಲ್ಯೂಷನ್ ಆಯಿತು, ಆಮೇಲೆ ಅದಕ್ಕೆ ಸಾಕ್ಷಿ ಜನ ತುಂಬಾ ಹೆದರ್ಬಿಟ್ಟಿದ್ರು. ಕಂಪ್ಯೂಟರ್ ಬಂದ್ರೆ ನಾಳೆ ಜಗತ್ತು ಏನಾಗುತ್ತೋ ಏನೋ ಅಂತ ಹೆದರ್ಬಿಟ್ಟಿದ್ರು. ಈಗ ಹೇಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರೆ ನಾಳಿನ ಬದುಕು ಹೇಗಿರುತ್ತೋ ಅಂತ ನಾವು ಭಯಗೊಂಡಿದ್ದೀವಿ, ದಿಗಿಲುಗೊಂಡಿದ್ದೀವಲ್ವ, ಹಾಗೆ ಒಂದು ಕಾಲದಲ್ಲಿ ಕಂಪ್ಯೂಟರ್ ಬಂದ್ರೆ ದಿ ಹೋಲ್ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ನೋ ಜಾಬ್ಸ್. ಏನು ಕೆಲಸ ಇರೋದಿಲ್ಲ, ಕಂಪ್ಯೂಟರ್ ಎಲ್ಲ ಕೆಲಸ ಮಾಡಿಬಿಡುತ್ತೆ, ಕೆಲಸನೇ ಇರೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಯಾವತ್ತಾದ್ರೂ ಒಂದು ದಿವಸ ನಾವು ಅಮೆರಿಕಕ್ಕೆ ಹೋಗಬಹುದು ಅಂತ ಕನಸು ಕೂಡ ಕಾಣದೇ ಇದ್ದ ಕಾಲದಲ್ಲಿ ಅವ್ರು ಅಮೆರಿಕ ಕೆನಡಾದಲ್ಲಿ ಏನು ಮಾಡ್ತಾರೆ, ಅದನ್ನ ಹಾಕೋದಿಲ್ಲ. ಅಲ್ಲಿದ್ದ ತಂತ್ರಜ್ಞಾನನ ಮಂಡ್ಯಕ್ಕೆ ತರಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ಅವಾಗೆಲ್ಲ ಕಂಪ್ಯೂಟರ್ಗಳು ಅಂದ್ರೆ ಈ ತರದ ಮಿನಿಯೇಚರ್ಸ್ ಅಲ್ಲ, ದೊಡ್ಡ ಮಷೀನ್ಗಳು. ಆ ಮಷೀನ್ಗಳನ್ನ ವಿಮಾನದಲ್ಲಿ ತುಂಬಿಕೊಂಡು ವಿಮಾನದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಸಾಮಾನು ತಗೊಂಡು ಬಂದ್ರೆ ನೀವು ದುಡ್ಡು ಕಟ್ಟಬೇಕು, ತುಂಬಾ ದುಡ್ಡು ಕಟ್ಟಬೇಕು. 1 kg ಇಷ್ಟು ಅಂತ ದುಡ್ಡು ಕೊಡ್ಬೇಕಾಗಿತ್ತು. ಅಷ್ಟು ದುಡ್ಡು ಕಟ್ಕೊಂಡು ಇಲ್ಲೆಲ್ಲಿಯೋ ಕಂಪ್ಯೂಟರ್ ಶಾಪ್ಗಳಿರಲಿಲ್ಲ, ಬೆಂಗಳೂರಲ್ಲಿ ಕೂಡ ಕಂಪ್ಯೂಟರ್ ಶಾಪ್ಗಳಿರಲಿಲ್ಲ. ಆವಾಗ ಕ್ಯಾನಡಾದಿಂದ ಕಂಪ್ಯೂಟರ್ ತಗೊಂಡು ಬಂದು ಮಂಡ್ಯದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ ಕಂಪ್ಯೂಟರ್ ಸೆಂಟರ್ ಮಾಡಿದ್ರು. ಇನ್ನು ಮೈಸೂರಿನಲ್ಲಿ ಕಂಪ್ಯೂಟರ್ ಸೆಂಟರ್ ಇದ್ದಾರೆ. ಎಸ್ಪಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಶಿಕ್ಷಕರಿಗೆ ಸಂವಹನ ಕೌಶಲ್ಯ ಅತ್ಯಗತ್ಯ. ಯಾಕಂದರೆ ಇದು ವಿದ್ಯಾರ್ಥಿಗಳು ಮತ್ತು ಪೋಷಕರ ಮುಂದೆ ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಶಿಕ್ಷಕರು ತಮ್ಮ ಪ್ರೇಕ್ಷಕರಿಗೆ ತಿಳಿದಿರುವ ಭಾಷೆಯಲ್ಲಿ ಸರಿಯಾಗಿ ಸಂವಹನ ನಡೆಸಬೇಕು ಅಂತ ವಿವರಿಸಿದ್ರು. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನ್ ಸಂವಹನ ಕ್ರಿಯೆ ಏನಿದೆ, ಇದು ನಾವು ಏನು ಮಾತಿನಲ್ಲಿ ಮಾತಾಡ್ತೀವಿ ಅದು ಅವ್ರು ಹೇಳಿದಾಗೆ ಒಂದು 20% ಅಷ್ಟು ಮಾತ್ರ ಮಾತಿನಿಂದ ನಾವು ಅದನ್ನು ನಮ್ಮ ಭಾವನೆಗಳನ್ನು ಹೊರಹಾಕ್ತೀವಿ. ಆದರೆ ಇನ್ನು 80% ಅಷ್ಟು ನಮ್ಮ ಹಾವ ಭಾವ ಮತ್ತು ಆ ಒಂದು ನಾವು ತೋರಿಸ್ತಿರ್ತಕ್ಕಂಥ ಎಲ್ಲ ರೀತಿಯ ದೈಹಿಕವಾದ ಏನು ಒಂದು ಭಾವನೆಗಳನ್ನು ಹೊರಹೊಮ್ಮುತ್ತೆ, ಅದು ತುಂಬ ಮುಖ್ಯ ಆಗುತ್ತೆ. ಉಡುಗೆ ತೊಡುಗೆನೂ ಅಷ್ಟೇ. ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರದರ್ಶಿಸಿದ ಕಂಸಾಳೆ ನೃತ್ಯ ಗಮನ ಸೆಳೆಯಿತು.
ಕಾರ್ಯಕ್ರಮದಲ್ಲಿ ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಭವಾನಿ ಶಂಕರ್, ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುಮಾರಾಣಿ ಶಂಭು, ಸಹ ಪ್ರಾಧ್ಯಾಪಕರುಗಳಾದ ನಾಗರತ್ನಮ್ಮ, ಗಾಯತ್ರಿ, ಅರುಣ್, ರಾಮರಾಧ್ಯ, ಸ್ವರೂಪರಾಣಿ, ಪ್ರದೀಪ್ ಕುಮಾರ್, ದೀಪಿಕಾ, ಮಹಾಲಕ್ಷ್ಮಿ, ಅರ್ಪಿತಾ ಗೌಡ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಜರಿದ್ದರು.